Very quick video. So I thought of giving you one tip for your CPC exam. So I know like some of you will be planning to write your CPC exam on coming week or coming month or maybe next year. So this will be helpful like if you are having a problem with your time management. So time management problem ಆಗ್ತಿರುತ್ತೆ 4 hours ಅಲ್ಲಿ 100 questions ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಸೊ ಯು ಕ್ಯಾನ್ ಟ್ರೈ ವಿತ್ ದಿಸ್ ಟಿಪ್. ಇದನ್ನು ತುಂಬ ಜನ ಸ್ಟೂಡೆಂಟ್ಸ್ ಟ್ರೈ ಮಾಡಿರೋದ್ರಿಂದ ಇಟ್ ಹ್ಯಾಸ್ ಬೀನ್ ವರ್ಕ್ಡ್. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ ಇಟ್. ಸೊ ನಿಮಗೆ 100 ಕ್ವೆಶನ್ಸ್ಗೆ 70 ಮಾರ್ಕ್ಸ್ CPT ಏನು ಬರುತ್ತೆ, 30 ಮಾರ್ಕ್ಸ್ ಇಸ್ ಫಾರ್ ICD CPT ಆ್ಯಂಡ್ ಹಿಪಿಕ್ಸ್ ಆಲ್ ದೀಸ್ ಟಾಪಿಕ್ಸ್ ಯು ವಿಲ್ ಗೆಟ್ ಇಟ್ ಫಾರ್ 30 ಮಾರ್ಕ್ಸ್. ಸೊ ಫಸ್ಟ್ ನೀವು 30 ಮಾರ್ಕ್ಸನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಉಳ್ಕೊಳ್ಳೋ ಟೈಮಲ್ಲಿ ನೀವು CPTನ ಪ್ಲ್ಯಾನ್ ಮಾಡ್ಬೋದು. ಸೊ ಇದರಿಂದ ಬೆನಿಫಿಟ್ ಏನಂತ ಅಂದರೆ ಫಸ್ಟು ನೀವು 70ನ ಸಾಲ್ವ್ ಮಾಡ್ತಾ ಹೋಗಿ ನೀವು ಅದರಲ್ಲಿ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ಇನ್ನು ಉಳ್ಕೊಳ್ಳೋ ಟೈಮಲ್ಲಿ ನೀವು 30ನ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಅದ್ರ ಬದಲು 30 ಕ್ವೆಶನ್ಸನ್ನು ನೀವು 30 ಮಿನಿಟ್ಸಲ್ಲಿ ಸಾಲ್ವ್ ಮಾಡಿದ್ರೆ ನಿಮಗೆ ಉಳ್ಕೊಳ್ಳೋ 3 hours 30 minutesನ್ನು ನೀವು CPTಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತ ಅಂದರೆ ನೀವು CPTಗೆ ಏನಾದರೂ ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ನೀವು ಇನ್ ಕೇಸ್ ಏನಾದರೂ 3 hours 45 minutes ಬರೀ ನೀವು CPTಗೆ ತೊಗೊಂಡ್ರೆ ಇನ್ನು ಉಳ್ಕೊಳ್ಳೋ 15 minutesಲ್ಲಿ ನೀವು 30 ಕ್ವೆಶನ್ಸನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಆ್ಯಂಡ್ ಆ 15 minutesಲ್ಲಿ ನಿಮಗೆ ಪ್ರೆಷರ್ ಜಾಸ್ತಿ ಇರುತ್ತೆ, ನಿಮ್ಗೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. 70 ಎಷ್ಟು ಇಂಪಾರ್ಟೆಂಟು, 30 ಮಾರ್ಕ್ಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಸೊ ವಾಟ್ ಯು ಡೂ ಇಸ್ ಲೈಕ್ ಫಸ್ಟ್ 30ನ ಸಾಲ್ವ್ ಮಾಡಿ. ಸೊ 30 ಸಾಲ್ವ್ ಮಾಡೋಕ್ಕೆ ಎಷ್ಟು ನಿಮಿಷ ತೊಗೋತೀರಾ ಅಂತ ಟ್ರ್ಯಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು 70 ಮಾರ್ಕ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಇದನ್ನು ಫಸ್ಟು ನೀವು ಮಾಕ್ ಪೇಪರ್ಸ್ ಏನಿರುತ್ತೆ, ನೀವು ಪ್ರಾಕ್ಟೀಸ್ ಪೇಪರ್ಸ್ ಏನಿರುತ್ತೆ, ಪ್ರಾಕ್ಟೀಸ್ ಪೇಪರ್ಸಲ್ಲಿ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಆನ್ ಇಟ್. ಸೊ ಇಫ್ ಯು ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಆನ್ ಯೋರ್ ಮಾಕ್ ಪೇಪರ್ಸ್ ಯು ವಿಲ್ ಸಿ ದ ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ನೋಡಿದಾಗ ನೀವು ಅದನ್ನು ಬೇಕಾದರೆ ಎಕ್ಸಾಮಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ದಿಸ್ ಇಸ್ ಅ ಸ್ಮಾಲ್ ಟಿಪ್ ದಟ್ ಇಟ್ ಹ್ಯಾಸ್ ಬೀನ್ ಹೆಲ್ಪ್ ಫಾರ್ ಮೆನಿ ಆಫ್ ದೆಮ್. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ ಅ ಟ್ರೈ.